ಬೇಸಿಗೆ ಕಾಲ ಶುರುವಾಗಿದೆ ಅಲ್ವಾ? ಸೊ ಮಕ್ಕಳಿಗೆ ಈ ರೀತಿಯ ಆಹಾರನ ಮಾಡಿಕೊಡಿ, ಇಷ್ಟಪಟ್ಟು ತಿಂತಾರೆ, ಆರೋಗ್ಯಕ್ಕೂ ಒಳ್ಳೆಯದು. 8 ತಿಂಗಳ ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಸಿನ ಮಕ್ಕಳಿಗೂ ಮಾಡಿ ತಿನ್ನಿಸ್ಬೋದು. ತುಂಬಾ ಹೆಲ್ತಿ ರೆಸಿಪಿ. ಸೊ ಬನ್ನಿ ಇದನ್ನು ಮಾಡೋದು ಯಾವ ರೀತಿ ಅಂತ ನೋಡೋಣ. ಈ ರೆಸಿಪಿನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 3 ಟೇಬಲ್ ಸ್ಪೂನ್ ಸಬ್ಬಕ್ಕಿನ 4 ಗಂಟೆ ಮುಂಚೆ ನೆನೆಸಿಟ್ಕೊಂಡಿದ್ದೆ. ಇದರ ಜೊತೆಗೆ ನಾನಿಲ್ಲಿ ಒಂದು ಕೆಂಪು ಬಾಳೆಹಣ್ಣು ತೊಗೊಂಡಿದ್ದೀನಿ. ಇದ್ರ ಬದಲಾಗಿ ನೀವು ಕೇರಳ ಬಾಳೆಹಣ್ಣು ಬೇಕಿದ್ರೂ ಉಪಯೋಗಿಸ್ಬೋದು, ಅಥವಾ ಪಚ್ಚ ಬಾಳೆಹಣ್ಣು ಬೇಕಿದ್ರೂ ಉಪಯೋಗಿಸ್ಬೋದು. ನೆಕ್ಸ್ಟ್ ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ನೆನೆಸಿಟ್ಕೊಂಡಿರುವಂಥ ಸಬ್ಬಕ್ಕಿನ ಸೇರಿಸ್ಕೊಳ್ಳಿ. ಇದರ ಜೊತೆಗೇ ಬಾಳೆಹಣ್ಣ ಈ ರೀತಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಅರ್ಧ ಕಪ್ ನೀರು ಸೇರಿಸ್ಕೊಂಡು ಒಂದು ಖರ್ಜೂರನ ಬೀಜ ತೆಗೆದು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ. ಇದೆಲ್ಲವನ್ನು ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮ್ನಲ್ಲೇ 10 ನಿಮಿಷ ಬೇಯಿಸ್ಕೊಳ್ಬೇಕು. ನೋಡಿ, ಕರೆಕ್ಟಾಗಿ 10 ನಿಮಿಷಕ್ಕೆ ನಾವು ಸೇರಿಸಿರುವಂಥ ಸಬ್ಬಕ್ಕಿ ಮತ್ತು ಬಾಳೆಹಣ್ಣು ನುಣ್ಣಗೆ ಬೆಂದಿರುತ್ತೆ. ಈಗ ಇದನ್ನು ಈ ರೀತಿ ಒಂದು ಮ್ಯಾಶರ್ ತಗೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ನಿಮ್ಗೀಗಾಗಲೇ ತಿಳಿದಿರೋ ಹಾಗೆ ಸಬ್ಬಕ್ಕಿ ತುಂಬಾ ತಂಪಲ್ವಾ? ಸೊ ಬೇಸಿಗೆ ಕಾಲದಲ್ಲಿ ಇದು ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು. ಮಕ್ಕಳ ವೆಯ್ಟ್ ಗೇನ್ ಕೂಡ ಚೆನ್ನಾಗಾಗುತ್ತೆ. ನೋಡಿ, ಈ ರೀತಿ ನುಣ್ಣಗೆ ಮ್ಯಾಶ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ 4 ರಿಂದ 5 ಟೇಬಲ್ ಸ್ಪೂನ್ ಕೊಕೊನಟ್ ಮಿಲ್ಕ್ನ ಸೇರಿಸ್ಕೊಳ್ತಾ ಇದ್ದೀನಿ, ಅಂದರೆ ತೆಂಗಿನ ಹಾಲು. ಈ ತೆಂಗಿನ ಹಾಲೂ ಅಷ್ಟೇ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳ ತೂಕ ಹೆಚ್ಚಾಗೋದ್ರ ಜೊತೆಗೆ ಅವರಿಗೆ ಈ ಬೇಸಿಗೆ ಕಾಲದಲ್ಲಿ ಆಗುವಂಥ ಬಾಯುಣ್ಣಿನ ಸಮಸ್ಯೆ ಕೂಡ ದೂರ ಮಾಡುತ್ತೆ. ಸೊ ನೋಡಿ, ಈ ತೆಂಗಿನ ಹಾಲು ಸೇರಿಸ್ಕೊಂಡಿದ್ದ ನಂತರ ಜಸ್ಟ್ 1 ನಿಮಿಷ ಇದನ್ನು ಕುದಿಸ್ಕೊಂಡು 2 ಗೋಡಂಬಿನ ತುರಿದುಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುವಂಥ ಸಬ್ಬಕ್ಕಿ ಖೀರ್ ರೆಡಿಯಾಗತ್ತೆ. ಇದನ್ನು ನೀವು ಮಕ್ಕಳಿಗೆ ಬೆಳಗ್ಗೆ ತಿಂಡಿಗೆ ಅಥವಾ ಸಂಜೆ ಸ್ನ್ಯಾಕ್ಸ್ ಆಗು ಮಾಡಿ ತಿನ್ನಿಸ್ಬೋದು. ತುಂಬಾ ಒಳ್ಳೆಯದು. ಸೊ ಮಿಸ್ ಮಾಡ್ದಿರ ಮಾಡಿ ತಿನ್ನಿಸಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.